ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ನಾನು ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, ಒಂದು 12-12:30 ಆಗಿರ್ಬೋದು. ಸೊ ಇವಾಗಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಎಲ್ಲ ನಾನು ಹಬ್ಬದ್ದೇ ಆಗೋಯ್ತು. ನಾನು ಆಲ್ರೆಡಿ ಹಬ್ಬದ ಪ್ರಿಪ್ರೇಷನ್ ಆಗಿರ್ಬೋದು ಆ್ಯಂಡ್ ನಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅನ್ನೋದಾದರೆ ಚೆಕ್ಔಟ್ ಮಾಡಿ. ಸೊ ಇವತ್ತೇನು ಸ್ಪೆಷಲ್ ಅನ್ನೋದಾದರೆ, ಇವತ್ತು ಗೊತ್ತಿರ್ಬೋದು ಎಲ್ಲರ ಮನೇಲಿ ಹಬ್ಬ ಆದಮೇಲೆ ಏನಿರುತ್ತೆ ಅದೆಲ್ಲನೂ ಕ್ಲೀನ್ ಮಾಡೋದೇ ಆಗಿರುತ್ತೆ. ಆ್ಯಂಡ್ ದೇವ್ರ ಮನೆ ಮುಂದೆ ಅಷ್ಟೂ ಐಟಮ್ ಎಲ್ಲ ಜೋಡಿಸಿರ್ತೀವಿ, ಎಲ್ಲ ಎತ್ತಿಡೋದಾಗಿರುತ್ತೆ. ಸೊ ಅದೆಲ್ಲನೂ ನಾನು ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಎಲ್ಲನೂ ನಮ್ಮ ಅತ್ತನೇ ಮಾಡಿದರು. ನಾನು ಎದ್ದೋಳ ಅಷ್ಟರಲ್ಲಿ ಸ್ವಲ್ಪ ಲೇಟಾಗಿದ್ದೆ ನಾನು. ಸೊ ನಾನು ಎದ್ದೋಳ ಅಷ್ಟರಲ್ಲಿ ಅದೆಲ್ಲ ನಮ್ಮ ಅತ್ತೆ ಮಾಡಿದರು. ಸೊ ಕ್ಲೀನಿಂಗ್ ಎಲ್ಲ ಏನೂ ಡಸ್ಟ್ ಎಲ್ಲ ಕ್ಲೀನ್ ಮಾಡೋದಾಗಲಿ, ಕಸ ಗುಡಿಸೋದಾಗಲಿ ಅದೆಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ಈಗಿರೋ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಜಸ್ಟ್ ದೇವ್ರ ಮನೆ ಮುಂದೆ ಏನಿತ್ತು ಆ ಸ್ಟಫ್ ಮಾತ್ರನೇ ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನು ನಮ್ಮ ಅತ್ತೆ ಆಲ್ರೆಡಿ ಮಾಡಿದರು. ಸೊ ಅದಕ್ಕೆ ಆಮೇಲೆ ನಾನು ಹೇಳಿದ್ದೆ 5 ದಿನ ರಜಾ ಹಾಕ್ಕೊಂಡಿದ್ದೆ ನಾನು. ವೆಡ್ನೆಸ್ಡೇಯಿಂದ ಮಂಡೇವರೆಗೂ ರಜಾ ಹಾಕ್ಕೊಂಡಿದ್ದೀನಿ. ಬಟ್ ಆಲ್ರೆಡಿ 3 ಡೇಸ್ ಆಗೇ ಹೋಯಿತು, ಏನೂ ಮಾಡಿಲ್ಲ. ಜಸ್ಟ್ ಕ್ಲೀನಿಂಗು ಹಬ್ಬ ಒಂದು ಮುಗಿಸ್ಕೊಂಡಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಲೆನ್ಸ್ ಕಾರ್ಟ್ಗೆ ಹೋಗಬೇಕಾಗಿತ್ತು. ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ, ನಾನು ಸ್ಪೆಕ್ಸು ಸಹ ಯೂಸ್ ಮಾಡ್ತೀನಿ. ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ, ಸಿಸ್ಟಮ್ ಮುಂದೆ ಕೂತ್ಕೊಂಡಿರ್ಬೇಕಾದ್ರೆ ನಾನು ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ನಾನು ಕೆರಿಯರ್ ಸ್ಟಾರ್ಟ್ ಆದಾಗಿಂದನೂ ನಾನು ಯೂಸ್ ಮಾಡ್ತೀನಿ ಸಿಸ್ಟಮ್ ಮುಂದೆ ಕೂತ್ಕೊಂಡಾಗ. ಬಿಕಾಸ್ ಆಲ್ಮೋಸ್ಟ್ 8 to 12 hours ಸಿಸ್ಟಮ್ ಮುಂದೆ ಕೂತ್ಕೋತೀವಿ. ಸೊ ಕಣ್ಣೆಲ್ಲ ಹಾಳಾಗಿದೆ ಆಲ್ರೆಡಿ. ಸೊ ಅದಕ್ಕಂತಲೇ ಬಟ್ ನಾನು ತುಂಬ ವರ್ಷ ಆಯಿತು ನನ್ನ ಕಣ್ಣು ಚೆಕ್ ಮಾಡಿಸಿ ನಾನು ಸ್ಪೆಕ್ಸ್ ತೊಗೊಂಡು. ಆಲ್ಮೋಸ್ಟ್ 3-4 years ಆಯಿತು ಅಂತಲೇ ಅನ್ಕೋತೀನಿ. ಆ್ಯಕ್ಚುಲಿ ಇಷ್ಟೊಂದು ಗ್ಯಾಪ್ ಬಿಡಬಾರ್ದು, ನಾವು ರೆಗ್ಯುಲರಾಗಿ ಚೆಕ್ ಮಾಡಿಸ್ಬೇಕು. ಆ್ಯಂಡ್ ಏನಾದರೂ ಚೇಂಜಸ್ ಇದ್ದರೆ ಲೆನ್ಸಲ್ಲಿ ಅದನ್ನೆಲ್ಲ ಚೇಂಜ್ ಮಾಡಿಸ್ಕೊಬೇಕು, ಅಪ್ಗ್ರೇಡ್ ಮಾಡಿಸ್ಕೊಬೇಕು. ನಾನು ಇದೆಲ್ಲ ಯಾವುದು ಮಾಡೋದಕ್ಕೆ ಹೋಗಲಿಲ್ಲ. ಹೇಗಿದ್ರು ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಸಿಸ್ಟಮ್ ಮುಂದೆ ಕುತ್ಕೊಂಡೋಗಿ ತಾನೇ ಅಂತ ಹೇಳ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಯಾಕೋ 1 week ಮೇ ಬಿ ನಾನು ಅನ್ಕೋತಾ ಇದ್ದೀನಿ ಸ್ಪೆಕ್ಸಿಂದನೇ ಮೇ ಬಿ ಲೆನ್ಸ್ ಏನಾದರೂ ಅಪ್ಗ್ರೇಡ್ ಆಗಿರ್ಬೋದು. ಸೊ ಆ ಕಾರಣಕ್ಕೆ ನಂಗೆ ತಲೆನೋವು ಬರ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಬೇರೆ ಸ್ಪೆಕ್ಸ್ ತೊಗೊಳ್ಳೋಣ, ಮೇ ಬಿ ಸರಿ ಹೋಗ್ಬೋದೇನೋ ಅನ್ನೋ ಒಂದು ಕಾರಣಕ್ಕೆ ಹೋಗ್ತಾ ಇದ್ದೀನಿ. ಈಗ ಲೆನ್ಸ್ ಘಾಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಚೆಕ್ ಮಾಡ್ತಾರೆ ಆ್ಯಂಡ್ ಅಲ್ಲೇ ಸಹ ನಮ್ಗೆ ಯಾವ್ದು ಬೇಕು ಸ್ಪೆಕ್ಸ್ನ ಅಲ್ಲೇ ತೊಗೋಬೋದು. ಸೊ ನಿಯರ್ ಬೈ ಯಾವುದಿದೆ ಅಂತ ಚೆಕ್ ಮಾಡಿದಾಗ ನಿಯರ್ ಬೈ ಎಷ್ಟೊಂದು ಇದ್ದಾವೆ ನನಗೆ. ಬಟ್ ಭಾರತೀಯ ಸಿಟಿ ಮಾಲ್ ಅದು ಸ್ವಲ್ಪ ನಿಯರ್ ಬೈ ಮಾಲ್ ಆ್ಯಂಡ್ ಟೈಮು ಸಹ ಸ್ಪೆಂಡ್ ಮಾಡ್ಬೋದು. ಸೊ ಫ್ರೆಂಡ್ ಸಹ ಜಾಯ್ನ್ ಆಗ್ತಿದ್ದಾನೆ, ಹಾಗೆ ಸ್ಪೆಂಡು ಮಾಡೋ ಥರ ಇರುತ್ತೆ. ಆ್ಯಂಡ್ ನನ್ನ ಕೆಲಸ ಲೆನ್ಸ್ ಘಾಟ್ಗೆ ಹೋಗೋದು, ಆ ಕೆಲಸನೂ ಮುಗಿಯುತ್ತೆ ಅನ್ನೋ ಕಾರಣಕ್ಕೆ ಭಾರತೀಯ ಸಿಟಿ ಮಾಲ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಪಾಪುಗೆ ಸ್ನಾನ ಮಾಡಿಸಿ ಸರಿ ತಿನ್ನಿಸಿ ಆಲ್ರೆಡಿ ಅವಳು ಮಲಗಿದ್ದಾಳೆ ಈಗ. ಸೊ ಅವಳು ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ, ಅತ್ತೆ ಮಾವ ಇದ್ದಾರೆ ನೋಡ್ಕೋತಾರೆ. ಆ್ಯಂಡ್ ಅವಳು ಏನು ಆಟ ಮಾಡೋದಿಲ್ಲ, ಈಗ ಹೇಗಿದ್ರು ಮಲಗಿದ್ದಾಳೆ ಅವಳು. ಸೊ ಇವಾಗ ನಾನು ಶ್ರೀ ರೆಡಿಯಾಗಿ ಬಿಡ್ತಿದ್ದೀವಿ. ಸೊ ಸ್ಟೇ ಟ್ಯೂನ್, ನಾನು ಯಾವ ಥರದ್ದೆಲ್ಲ ತೊಗೋತೀನಿ ಆ್ಯಂಡ್ ಪ್ರೊಸೀಜರ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಆದರೆ ನಾನು ಆ ಕ್ಲಿಪ್ಪಿಂಗು ಸಹ ತೊಗೋತೀನಿ. ಸೊ ಸ್ಟೇ ಟ್ಯೂನ್ ಫ್ರೆಂಡ್ಸ್. ಈಗ ಲೆನ್ಸ್ ಕಾರ್ಟಿಗೆ ಬಂದಿದ್ದೀವಿ. ಇದು ಭಾರತೀಯ ಸಿಟಿ ಮಾಲಲ್ಲಿ ಇರುವಂಥ ಲೆನ್ಸ್ ಕಾರ್ಟ್ಗೆ ನಾವು ಬಂದಿರೋದು. ಸೊ ಹೋಗಿದ ತಕ್ಷಣವೇ ನಾವು ಫಸ್ಟು ಐ ಚೆಕಪ್ ಮಾಡ್ತಾರೆ. ಐ ಚೆಕಪ್ ಎಲ್ಲ ಫ್ರೀ, ಎಲ್ಲ ಸೆಂಟರ್ಸಲ್ಲೂ ಇದು ಐ ಚೆಕಪ್ ಫ್ರೀನೇ ಇರುತ್ತೆ. ಸೊ ನೀಟಾಗಿ ಟೆಸ್ಟ್ ಮಾಡ್ತಾರೆ. ಸೊ ಇದು ನನ್ನ ಓಲ್ಡ್ ಗ್ಲಾಸಸ್ಸು. ಸೊ ಅದಕ್ಕೇ ಅದು ಒಂದು ಸರಿ ಟೆಸ್ಟ್ ಮಾಡಿ ನನಗೇನಾದರೂ ಇನ್ಕ್ರೀಸ್ ಆಗಿದೆಯಾ ಐಸೈಟ್ ಏನಾದರೂ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾಯಿದ್ದೀವಿ. ಸೊ ನಾನು ಲಾಸ್ಟ್ ಟೈಮು ಸಹ ತೊಗೊಂಡಿರೋದು ಲೆನ್ಸ್ ಕಾರ್ಟಲ್ಲೇ. ಬಟ್ ಆಲ್ಮೋಸ್ಟ್ 4 years ಮೇಲೇ ಆಯಿತು. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೆ, ನಾನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ತಲೆನೋವು ಜಾಸ್ತಿ ಆಗಿರೋ ಕಾರಣಕ್ಕೆ ತಲೆ ಕೆಡಿಸ್ಕೊಳ್ಳೋ ಟೈಮ್ ಬಂದಿದೆ ಈಗ. ಸೊ ಟೆಸ್ಟ್ ಎಲ್ಲ ಮಾಡಿದ್ರು. ಸೊ ಅದಕ್ಕೆ ಈಗ ನಂಗೆ ಯಾವ ಫ್ರೇಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಬಟ್ ಕಲೆಕ್ಷನ್ಸ್ ಅನ್ನೋದು ತುಂಬಾ ಇದೆ ಇಲ್ಲಿ, ಚೆನ್ನಾಗೂ ಇದ್ದಾವೆ. ಬಟ್ ಒಂದೇನಂದರೆ ನಾವು ಯಾವುದೇ ಹಾಕ್ಕೊಂಡು ಟ್ರೈ ಮಾಡಿದ್ರೂ ಡಿಫ್ರೆನ್ಸೇ ಗೊತ್ತಾಗಲ್ಲ ಅಂತ ಅನಿಸುತ್ತೆ. ಇದೆಲ್ಲರಿಗೂ ಇದೇ ಥರ ಅಂತ ಅನಿಸುತ್ತೆ ಅನ್ಕೋತೀನಿ. ಎಲ್ಲ ಹಾಕ್ಕೊಂಡು ಟ್ರೈ ಮಾಡ್ತಿದ್ದೆ, ಬಟ್ ಓಕೆ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನೊಂದು ಹಾಕ್ಕೊಂಡ್ರೆ ಇದು ಚೆನ್ನಾಗಿದೆ ಅಂತ ಅನಿಸುತ್ತೆ. ಆಮೇಲೆ ಫೈನಲಿ ಮತ್ತೆ ಹಾಕ್ಕೊಂಡಾಗ ಅಯ್ಯೋ ಯಾವುದು ಸೆಟ್ಟೇ ಆಗ್ತಾಯಿಲ್ಲ, ಯಾವುದು ಚೆನ್ನಾಗೇ ಇಲ್ಲ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇರೋದು ಬರೋದನ್ನೆಲ್ಲನೂ ಹಾಕ್ಕೊಂಡು ಟ್ರೈ ಮಾಡ್ತಿದ್ದೆ ನಾನು.
ಸೊ ನಾನು ತೊಗೋತಾ ಇರೋದು ಬೈ ಒನ್ ಗೆಟ್ ಒನ್ ಅನ್ನೋ ಒಂದು ಆಫರಲ್ಲಿ. ಸೊ ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 3400 ರುಪೀಸ್ ಆಗುತ್ತೆ. ಸೊ ನಾವು ಸಿಂಗಲ್ ನೋಡ್ತೀವಿ ಅಂದರೂ ಆಲ್ಮೋಸ್ಟ್ 2000 ಪ್ಲಸ್ ಆಗುತ್ತೆ. ಸೊ ಸಿಂಗಲ್ಗೆ ನಾವು ಅಷ್ಟೊಂದು ಕೊಡೋ ಬದಲು ಡಬಲ್ಗೆ ಹೋಗೋದು ಬೆಟರ್ ಅಂತ ಅನಿಸುತ್ತೆ. ಸೊ ಇವಾಗ ಸ್ಪೆಕ್ಟಿಕಲ್ಸ್ ಆಗಿರ್ಬೋದು, ಫ್ರೇಮ್ ಆಗಿರ್ಬೋದು, ಲೆನ್ಸಸ್ ಅದೆಲ್ಲ ಕಾಸ್ಟ್ಲಿ ಇದೆ. ಸೊ ಬೈ ಒನ್ ಗೆಟ್ ಒನ್ ಆಪ್ಷನ್ ಬೆಟರ್ ಅಂತ ಅನಿಸುತ್ತೆ. ಸೊ 3400 ನಾವು ಆ ಆಪ್ಷನ್ಗೆ ಹೋಗೋದ್ರಿಂದ ನಮಗೆ ಗೋಲ್ಡ್ ಮೆಂಬರ್ಶಿಪ್ ಅಂತ ಸಿಗುತ್ತೆ. ಸೊ 2 ಇಯರ್ಸ್ವರೆಗೂ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಯೂಸ್ ಮಾಡಿದ್ರೂ ಪ್ರತಿ ಸಲ 5% ನಮ್ಮ ಅಕೌಂಟ್ಗೆ ಆ್ಯಡ್ ಆಗುತ್ತೆ. ಸೊ ನಾವು ಗೋಲ್ಡ್ ಮೆಂಬರ್ ತೊಗೊಂಡಿದ್ದೀವಿ ಅನ್ನೋದಾದರೆ 245 ರುಪೀಸ್ ಏನು ಅಮೌಂಟ್ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ಈ ಥರ ಕ್ಯಾಶ್ ಬ್ಯಾಕ್ ಆಫರ್ ಇದೆ. ಆಮೇಲೆ ನಮ್ಮ ಗೋಲ್ಡ್ ಮೆಂಬರ್ಶಿಪ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಪ್ರತಿ ಪರ್ಚೇಸ್ಗೂ ನಮಗೆ ಕ್ಯಾಶ್ ಬ್ಯಾಕ್ ಇರುತ್ತೆ. ಇದೆಲ್ಲ ವರ್ಕೌಟ್ ಆಗಲ್ಲ, ಬಿಕಾಸ್ ಯಾರು ತೊಗೋತಾರೆ ಅಂತಲೂ ಅನಿಸುತ್ತೆ. ಬಟ್ ನಮ್ಮ ಗ್ಲಾಸಸ್, ಫ್ರೇಮ್ಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾವು ಒಂದು ತೊಗೊಳ್ಳೋದಕ್ಕೇ 2000 ಪ್ಲಸ್ ಕೊಡಬೇಕು. ಸೊ ನಾವು 3400 ಕೊಟ್ಟು 2 ತೊಗೊಳ್ಳೋದು ಬೆಟರ್ ಆಪ್ಷನ್ ಅಂತ ನನಗನ್ನಿಸ್ತು. ಸೊ ಆ ಕಾರಣಕ್ಕೆ ನಾನು ಈ ಆಪ್ಷನ್ಗೆ ಹೋದೆ. ಫೈನಲಿ ನಾನು ಸೆಲೆಕ್ಟ್ ಮಾಡಿರೋ ಅಂಥ ಗ್ಲಾಸಸ್ ಇದು. ಒಂದು ಟ್ರಾನ್ಸ್ಪರೆಂಟ್ ವೈಟ್ ಕಲರ್ ಗ್ಲಾಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಇದು ಪೀಚ್ ಕಲರ್. ಸೊ ಈ ಥರ ಶೇಪ್ ಇರೋ ಅಂಥದ್ದನ್ನ ನಾನು ಸೆಲೆಕ್ಟ್ ಮಾಡಿದೆ. ಬಟ್ ಫೈನಲಿ ವೈಟು ಸಹ ನಾನು ಈ ಥರ ಪೀಚ್ ಕಲರ್ ಶೇಪ್ದೇ ಸೆಲೆಕ್ಟ್ ಮಾಡಿದ್ದು. ನಾನು ಫೈನಲಲ್ಲಿ ಪಿಕ್ ತೊಗೊಳೋದು ಮರ್ತೋದೆ. ಸೊ ಫಸ್ಟ್ ನಾನು ಏನು ಸೆಲೆಕ್ಟ್ ಮಾಡಿದ್ದೆ ಅದೇ ಪಿಕ್ನೇ ತೋರಿಸ್ತಾ ಇದ್ದೀನಿ ಈಗ. ನಾವು ಹೇಗಿದ್ರು ಮಾಲ್ಗೆ ಹೋಗಿದ್ದಿದ್ದು. ಸೊ ಅಲ್ಲಿ ಲೈಫ್ ಸ್ಟೈಲ್ಗೆ ಹೋಗಿದ್ವಿ. ಹಾಗೆ ಶ್ರೀಗೆ ಪರ್ಸ್ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಶ್ರೀಗೆ 3 ಫೋಲ್ಡಿಂಗ್ ಇರುವಂಥ ಪರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು 3 ಫೋಲ್ಡಿಂಗ್ ಇರುವಂಥ ಪರ್ಸ್ನ ನಾವು ನೋಡ್ತಾ ಇದ್ವಿ. ಆ್ಯಂಡ್ ಆಫರು ಸಹ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅಲ್ಲಿ. ಸೊ ನೆಕ್ಸ್ಟ್ ಅಲ್ಲಿಂದ ವಾಚ್ ಸೆಷನ್ಗೆ ಹೋದ್ವಿ ನಾವು. ಸೊ ವಾಚಸ್ಸನ್ನು ಅಷ್ಟೇ ಅಟ್ ಪ್ರೆಸೆಂಟ್ ಆಫರ್ ನಡೀತಿದೆ. ಸೊ ಯಾರಾದ್ರೂ ತೊಗೋಬೇಕು ಅನ್ನೋರು ತೊಗೋಬೋದು. ನಾನು ಶ್ರೀ ಬರ್ಡೇಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ವಾಚ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಪ್ರತಿ ವರ್ಷ ನಾನು ವಾಚ್ ಗಿಫ್ಟ್ ಮಾಡ್ತೀನಿ ಶ್ರೀಗೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಯಾವುದೇ ಆಫರ್ ಇದ್ದಿಲ್ಲ. ನಾವು ಆವಾಗ ನೋಡಿರೋ ವಾಚಸ್ ಎಲ್ಲ ಇವಾಗ ಎಷ್ಟು ಕಮ್ಮಿ ರೇಟಿಗೆ ಸಿಗ್ತಾ ಇತ್ತು. ನಾನು ಅನ್ಕೋತಿದ್ದೆ ಆವಾಗಲೇ ಈ ಆಫರ್ ಸಿಕ್ಕಿದರೆ ತೊಗೋಬೋದು ಅಂದ್ಬಿಟ್ಟು. ಈ ವಾಚ್ ನಾನು ಶ್ರೀಗೆ ತೊಗೊಳ್ಬೇಕಾದ್ರೆ 6000 ಇತ್ತು. ಬಟ್ ಈಗ 3400 ಚೇಂಜ್ ಅಂತ ಹೇಳಿದ್ರು. ಅಯ್ಯೋ ಅಂತ ಅನ್ಕೋತಾ ಇದ್ದೆ ನಾನು. ಬಟ್ ಆಫರ್ ನಡೀತಿದೆ, ಯಾರಾದರೂ ತೊಗೋಬೇಕು ಅನ್ನೋರು ತೊಗೋಬೋದು. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಹೋದ್ವಿ. ಹಾಗೆ ಫ್ರೆಂಡ್ ಫ್ಯಾಮ್ಲಿ ಸಹ ಜಾಯಿನ್ ಆಗ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲರೂ ಒಂದೇ ಹತ್ರ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ನಾನು ಶ್ರೀ ಫ್ರೆಂಡ್ ನಾವು ಮಾಲ್ಗೆ ಹೋಗಿದ್ದಿದ್ದು. ಸೊ ಹಾಗೆ ಫ್ರೆಂಡ್ ಫ್ಯಾಮ್ಲಿ ಸಹ ಜಾಯಿನ್ ಆದರು. ಸೊ ಇದಿರುವಂಥದ್ದು ಚಿಕ್ಕಗುಬ್ಬಿಯಲ್ಲಿ ಆಲಿವ್ ಅಂತ ಹೇಳ್ಬಿಟ್ಟು ಇದು ಆಲಿವ್ ಕೆಫೆ. ಬಟ್ ಹೊರಗಡೆಯಿಂದ ನೋಡೋದಕ್ಕೆ ದೊಡ್ಡದಂತ ಅನಿಸಲ್ಲ. ಬಟ್ ಒಳಗಡೆ ಬಂದಮೇಲೆ ತುಂಬ ದೊಡ್ಡದಾಗಿದೆ ಆ್ಯಂಡ್ ಆ್ಯಂಬಿಯನ್ಸು ಸಹ ಚೆನ್ನಾಗಿದೆ. ಆ್ಯಂಡ್ ಊಟನೂ ಓಕೆ, ನಾಟ್ ಬ್ಯಾಡ್ ಅಂತ ಅನ್ನಿಸ್ತು. ಸೊ ಆಲ್ಮೋಸ್ಟ್ ನಾವು 2 hours ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಅಂತ ಅನ್ಕೋತೀನಿ. ಆ್ಯಂಡ್ ಫುಡ್ ಆಪ್ಷನ್ಸು ಸಹ ಓಕೆ ಅಂತ ಅನಿಸ್ತು. ಅಮೌಂಟ್ ವಾಯ್ಸ್ ಆಗಲಿ, ಆ್ಯಂಬಿಯನ್ಸ್ ವಾಯ್ಸ್ ಆಗಲಿ, ಎಲ್ಲ ಸೈಡು ಓಕೆ ಅಂತ ಅನ್ನಿಸ್ತು. ಸೊ ಆರಾಮಾಗಿ ಅಲ್ಲೇ ಊಟ ಮಾಡಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮನೆಗೆ ರಿಟರ್ನ್ ಆದ್ವಿ. ಸೊ ಇದೆಷ್ಟು ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.